श्रीगुरुभ्यो नमः हरि ओं। सप्तरात्रं कृष्णवेण्याम् उषित्वा पुनरुत्थितं जितामित्र गुरुं वन्दे विबुधेन्द्र करोद्भवम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः हरि ओं। ಪ್ರಾತಸ್ಮರಣೀಯರಾದ ಜಿತಾಮಿತ್ರ ತೀರ್ಥ ಶ್ರೀಪಾದಂಗಳವರನ್ನು ಸ್ಮರಿಸುವುದಕ್ಕಿಂತ ಪೂರ್ವದೊಳಗೆ ಇಲ್ಲೆಲ್ಲ ಭಾಗವಹಿಸಿದ ಯುವಕರನ್ನು ನೋಡಿ ಬಹಳ ಸಂತೋಷವಾಗತ್ತೆ. ಅತ್ಯಂತ ಹೆಮ್ಮೆಯ ವಿಷಯ ಇದು. ಅವರನ್ನು ನೆನೆಸಿದರೆ ಸಾಕು. ನೀವೆಲ್ಲ ಇಲ್ಲಿ ಬಂದಿದ್ದು ಬಹಳ ಶ್ರೇಷ್ಠವಾದ್ದು. ಒಂದು ಬಾರಿ ಬಂದು ಹೋಗಬೇಕು ಅಂದರೆ ತುಂಬ ಕಷ್ಟ, ತುಂಬ ಸಮಸ್ಯೆ. ಅಂಥದ್ರೊಳಗೆ ಮನೆ ಮಠ, ನಿಮ್ಮ ಕೆಲಸ, ನಿಮ್ಮ ಓದು ಎಲ್ಲವನ್ನು ತ್ಯಾಗ ಮಾಡಿ ಇಲ್ಲಿ ಬಂದು ಇದ್ದು ಸೇವೆ ಮಾಡಿದ್ದಕ್ಕಾಗಿ ಜಿತಾಮಿತ್ರ ತೀರ್ಥರು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಮನಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಅವರ ಒಂದು ಪುಟ್ಟದಾದ ಮಹಿಮೆಯನ್ನು ಕೇಳೋಣ. ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ ಈ ಹಾಡಿನೊಳಗೆ. ಕಾಯೋ ಜಿತಾಮಿತ್ರ. ಜಿತಾಮಿತ್ರ ಅಂದ್ರೇನು? ಮೊದಲಿಗೆ ಇದು ಎಲ್ಲಿಂದ ಬಂತ ಹೆಸರು ಅಂದರೆ, ಇದು ವಿಷ್ಣು ಸಹಸ್ರನಾಮದಲ್ಲಿ ಬಂದ ದೇವರೊಂದು ಅದ್ಭುತವಾದ ನಾಮವಿದು, ಜಿತಾಮಿತ್ರ ಎಂಬುದಾಗಿ. ಏನಿದರ ಅರ್ಥ ಅಂದರೆ, ಮಿತ್ರ ಅಂದರೆ ಗೆಳೆಯರು, ಮಿತ್ರ ಅಂದರೆ ಗೆಳೆಯರು, ಅಮಿತ್ರ ಅಂತಂದರೆ ಗೆಳೆಯರಲ್ಲದವರು ಅಂತಂದರೆ ಶತ್ರುಗಳು, ವೈರಿಗಳು. ಆ ಎಲ್ಲ ಶತ್ರುಗಳನ್ನು ಗೆದ್ದವನು ಯಾರು? ಅವನು ಜಿತಾಮಿತ್ರ. ಎಲ್ಲ ಶತ್ರುಗಳನ್ನು ಗೆದ್ದವರು ಯಾರು? ಅವನು ಜಿತಾಮಿತ್ರ. ಜಗತ್ತಿನಲ್ಲಿರುವ ಎಲ್ಲ ಶತ್ರುಗಳನ್ನು ಗೆದ್ದವನು ಯಾರು? ದೇವರು. ಆದ್ದರಿಂದಾಗಿ ದೇವರಿಗೆ ಏನಂತ ಕರೀತಾರೆ? ಜಿತಾಮಿತ್ರ. ಮುಂದಿನ ಶಬ್ದವೇನು? ಜಿತಾಮಿತ್ರ ಪ್ರಮೋದನ. ಯಾರು ಶತ್ರುಗಳನ್ನು ಗೆದ್ದಾರೆ 99% ಅವನು ಸುಖವಾಗಿ ಇರ್ತಾನೆ, ಆನಂದಪೂರ್ಣನಾಗಿರ್ತಾನೆ. ಯಾರೆಲ್ಲರೂ ದುಃಖದೊಳಗಿದ್ದಾರೆ, ಸಂಕಟದೊಳಗಿದ್ದಾರೆ, ಚಿಂತೆಯೊಳಗಿದ್ದಾರೆ, ದಾರಿದ್ರ್ಯದೊಳಗಿದ್ದಾರೆ, ಏನೇನೋ ಸಮಸ್ಯೆಗಳೊಳಗೆ ಸಿಲುಕಿದ್ದಾರಲ್ಲ, ಅವ್ರಿಗೆಲ್ಲರಿಗೂ ಶತ್ರುಗಳಿದ್ದಾರೆ. ದಾರಿದ್ರ್ಯವೇ ಶತ್ರು, ಸುಖಕ್ಕೆ ದುಃಖ ಶತ್ರು, ಸುಖವಾಗಿರುವುದಕ್ಕೆ ಅಶಾಂತಿ ಶತ್ರು, ಶ್ರೀಮಂತಿಕೆಗೆ ಬಡತನ ಶತ್ರು. ಹೀಗೆ ನಾವೆಲ್ಲರೂ ಏನೋ ಒಂದು ಕಷ್ಟದೊಳಗೆ ಇದ್ದೇವೆ ಅಂತಂದರೆ ಆ ಎಲ್ಲ ಕಷ್ಟಗಳಿಗೂ ಒಬ್ಬೊಬ್ಬ ಶತ್ರು ಇದ್ದಾನೆ. ಹಾಗಾಗಿ ನಮಗೆ ಪ್ರಮೋದನ ಸುಖ ನಮಗೆ ಸಿಗ್ತಾ ಇಲ್ಲ. ಹಾಗಾದರೆ ನಮಗೆ ಸುಖ ಯಾವಾಗ ಸಿಗುವುದು ಅಂತಂದರೆ, ಜಿತಾಮಿತ್ರ ಅಮಿತ್ರ ಶತ್ರುಗಳನ್ನು ಗೆದ್ದವನಿಗೆ ಏನಂತಾರೆ? ಆನಂದ ಸಿಗತ್ತೆ. ಈಗ ಇಲ್ಲಿ ಏನು ಸ್ವಯಂ ಜಿತಾಮಿತ್ರ ಹತ್ರ ಏನು ಅಂತಂದರೆ, ಕಾಯೋ ಜಿತ ಕಾಯ ಜಾತ ಶಿತ ಕಾಯ ನಿನ್ನ ಪದ ತೋಯಜ ಕೆರಗುವೆ. ಅದರ ಮುಂದಿಂದ ಹೇಳ್ತಾರೆ, ಯಮಿಕುಲ ನಾಯಕ ಸುಚರಿತ್ರ. ಭಾರಿ ಸುಂದರವಾದ್ದು. ಜಿತಾಮಿತ್ರ ಶಬ್ದಕ್ಕೇನೆ ಹೊಂದುವ ಅರ್ಥವಿದು. ಏನು? ಯಮಿಕುಲ ನಾಯಕ ಸುಚರಿತ್ರ. ಲೀಡರ್ ಯಾರಾಗ್ಲಿಕ್ಕೆ ಸಾಧ್ಯವಿದೆ? ನಾಯಕ ಅಂದರೆ ರಾಜ ಯಾರಾಗ್ಲಿಕ್ಕೆ ಸಾಧ್ಯವಿದೆ? ಶತ್ರುಗಳನ್ನು ಕಳೆದುಕೊಂಡವನೇ ನಾಯಕನಾಗ್ಲಿಕ್ಕೆ ಸಾಧ್ಯವಿದೆ. ಯಾರಿಗೆ ಶತ್ರುಗಳೇ ತುಂಬಿಕೊಂಡಿದ್ದಾರೆ, ಶತ್ರುಗಳಿಂದ ಯಾರು ಸೋಲ್ತಾ ಇದ್ದಾನೆ, ಅವನೆಂದಿಗೂ ನಾಯಕನಾಗಲಿಕ್ಕೆ ಸಾಧ್ಯವಿಲ್ಲ. ಈ ಸ್ವಾಮಿಗಳು, ಮಹಾಸ್ವಾಮಿಗಳವರು ಯಮಿಕುಲ ಅಂದರೆ ಜ್ಞಾನಿ ಕುಲಕ್ಕೆ ಅಥವಾ ಯತಿ ಕುಲಕ್ಕೆ ನಾಯಕರಾಗಬೇಕು ಅಂತಂದರೆ ಅವರಿಗೆ ಯಾವ ಶತ್ರುಗಳೂ ಇರಬಾರದು. ಎಲ್ಲ ಶತ್ರುಗಳನ್ನು ಮೆಟ್ಟಿ ಹಾಕಿ ಗೆದ್ದವನು ಯಾರೋ ಅವನು ನಾಯಕನಾಗ್ಲಿಕ್ಕೆ ಸಾಧ್ಯ. ಒಂದರ್ಥದೊಳಗೆ ಅನೇಕ ಲೀಡರ್ಗಳು, ಈಗಿನ ಕಾಲದ ಲೀಡರ್ಗಳು, ಬಾಸ್ಗಳು ಏನಿರ್ತಾರೆ, ಅವರು ಶತ್ರುಗಳನ್ನು ಹಣದಿಂದಲೋ ದೈಹಿಕ ಬಲದಿಂದಲೋ ತನ್ನ ಪದವಿಯಿಂದಲೋ ಅವರು ಶತ್ರುಗಳನ್ನು ಮೆಟ್ಟಿ ನಿಂತು ಗೆದ್ದು ಬಂದಿರ್ತಾರೆ. ಆದರೆ ಅವರು ಸುಚಾರಿತ್ರರಾಗಿರೋದಿಲ್ಲ. ಹಾಗಾಗಿ ಅವರ ನಾಯಕ ಲೀಡರ್ಶಿಪ್ ಏನಿರ್ತದೆ, 2 ವರ್ಷ, 4 ವರ್ಷ, 5 ವರ್ಷ, 8 ವರ್ಷ, ಭಾಳ ಅಂದರೆ ಈಗ ನಮ್ಮ ಭಾರತದ ಮೇಲೆ ಆಳಿದ್ರು 500 ವರ್ಷ, ಆಮೇಲೆ ಧಾರಾಶಾಹಿಯಾಗಿ ಹೋಗಬೇಕು. ಆದರೆ ನಿಜವಾಗಿ ತನ್ನ ಸಚ್ಚಾರಿತ್ರ್ಯದಿಂದ, ತನ್ನ ಸದ್ಗುಣವಂತಿಕೆಯಿಂದ ಯಾರು ನಿಜವಾಗಿಯೂ
ಲೀಡರ್ ನಾಯಕನಾಗಿದ್ದಾನೆ, ಅವನ ಹೆಸರು ಎಂದೆಂದಿಗೂ ಅಳಿಯೋದಿಲ್ಲ. ಹೇಗೆ ದೇವರಂತೆ. ಎಲ್ಲಿದ್ದಾರೆ ಇವರು ಜಿದಾಮಿತ್ರರು? ಈ ಕಾಲವಾಗಿ ಎಷ್ಟು ವರ್ಷವಾಯಿತು? 350 ವರ್ಷ. ರಾಯರು ಅಂತ ಲೆಕ್ಕ ಇಟ್ಟುಕೊಂಡ್ರೆ ಅವರಿಗಿಂತಲೂ 100 ವರ್ಷ ಹಿಂದೆ ಇಲ್ಲ, 500 ಮೇಲೆ. 500 ಅಂದರೆ ನಾವು ಎಷ್ಟು ಜನ್ಮ ತಾಳಿ ಬಂದೀವಿ ಗೊತ್ತಿಲ್ಲ, ಎಲ್ಲೆಲ್ಲಿ ಹುಟ್ಟಿ ಬಂದೀವಿ ಗೊತ್ತಿಲ್ಲ. 550 ವರ್ಷಗಳು ಕಳೆದರೂ ಕೂಡ ನಮ್ಮೆಲ್ಲರ ಬಾಯಿಯೊಳಗೂ ಇವತ್ತು ಆ ಮಹಾಸ್ವಾಮಿಗಳವರ ಹೆಸರಿದೆ, ಅವರ ಚರಿತ್ರೆ ಇದೆ. ಅವರ ದರ್ಶನಕ್ಕಾಗಿ ಓಡಿ ಬರ್ತೇವೆ ಅಂತಂದರೆ ಅವರ ಒಂದು ಅದ್ಭುತವಾಗಿರ್ತಕ್ಕಂಥ ನಾಯಕತ್ವ ಯಾವ ಮಟ್ಟದಲ್ಲಿ ಇದೆ ಅಂತಂದರೆ ಏನು, ಇಲ್ಲಿಯವರೆಗೂ ಓಡಿ ಬಂದಿದೆ. ಯಾಕೆ ಬಂತು ಅವರ ನಾಯಕತ್ವ ಅಂತಂದರೆ ಸುಚಾರಿತ್ರ್ಯ. ಏನು ಅವರ ಏನಂತಾರೆ ಸುಚರಿತ್ರ, ಅವರ ಚಾರಿತ್ರ್ಯ ಉತ್ತಮ ಗುಣಮಟ್ಟದಲ್ಲಿ ಇದ್ದದ್ದಕ್ಕಾಗಿ ಇಲ್ಲಿಯವರೆಗೆ ಬಂತು. ನಮ್ಮ ಭಾರತದ ಮೇಲೆ ಆಳಿದವರು ಎಷ್ಟು ಜನ ಇದ್ದಾರೆ? ಆ ಬಾಬರು, ಅವರು ಇವರು ಒಂದು 2-3 ಮಂದಿ ಹೆಸರು ಬಿಟ್ಟರೆ ಇನ್ನು ಉಳಿದವ್ರ ಹೆಸರು ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಅವ್ರ ಚಾರಿತ್ರ್ಯ ಸಂಪನ್ನರೇ ಅಲ್ಲ. 4 ಮಂದಿ ಹೆಸರಾದರೂ ಯಾಕೆ ಗೊತ್ತಿದೆ ಅಂತಂದರೆ ಅವರಂಥ ದುಶ್ಚಾರಿತ್ರ್ಯರು ಇನ್ನೊಬ್ರು ಯಾರು ಇಲ್ಲ, ದುರ್ಯೋಧನಾದಿಗಳಂತ. ಹಾಗಾಗಿ ಅವ್ರ ಹೆಸರು ನೆನಪಿದೆ. ಆದರೆ ಸಚ್ಚಾರಿತ್ರ್ಯವಂತರು ಅಂತ ಅನ್ನೋದು ಜಗತ್ತಿನೊಳಗೆ ಯಾರಿದ್ದಾರೆ ಅವರು ಎಂದಿಗೂ ಕೂಡ ಯಾರ ಮನಸ್ಸಿನಿಂದಲೂ ಮಾಯುವವರಲ್ಲ, ಮಾಸಿ ಹೋಗುವವರಲ್ಲ. ಆ ಮಟ್ಟದೊಳಗೆ ಪರಮ ಸಚ್ಚಾರಿತ್ರ್ಯ ಸಂಪನ್ನರು ಅಂತಂದರೆ ಇಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಜಿತಾಮಿತ್ರ ತೀರ್ಥ. ಎಷ್ಟರ ಮಟ್ಟಿಗೆ ಚಾರಿತ್ರ್ಯ ಅಂತಂದರೆ ಅವರ ಜೀವನದೊಳಗೆ ಕೇಳ್ತೇವೆ. ಸಣ್ಣ ವಯಸ್ಸಿಗೆ ಇವತ್ತು ನಮ್ಮ ಬ್ರಾಹ್ಮಣ್ಯದ ಸಂಕೇತವೇನು? ಮಿನಿಮಮ್ ಕ್ವಾಲಿಫಿಕೇಶನ್ ಜನಿವಾರಕ್ಕೆ ಬಂದು ನಿಂತಿದೆ. ಜನಿವಾರ ಅದ ಅಂತಂದ್ರೆ ಅವನು ಬ್ರಾಹ್ಮಣ. ಜನಿವಾರ ತೆಗೆದ್ರೆ ಬ್ರಾಹ್ಮಣ್ಯ ಕೃಷ್ಣಾರ್ಪಣೆ. ಜನಿವಾರ ತೆಗೆದೇ ಇದ್ರಲ್ಲ ಅಂದರೆ ಬ್ರಾಹ್ಮಣ್ಯ ಇದೆಲ್ಲ ನಮಗೆ ಆದರ್ಶ ಅಲ್ಲ. ಮತ್ತು ಅಂದ್ರೆ ನಾವು ತೆಗೆದಿಡ್ತೀವಿ ಅಂತಲ್ಲ, ಅವರಿಗೊಬ್ಬರಿಗೆ ಮೀಸಲದು. ಜನಿವಾರ ತೆಗೆದಿಟ್ಟರೂ ಕೂಡ ಅವರು ಏನಂತಾರೆ, ಯತಿಗಳಾಗುವ ಯೋಗ್ಯತೆ ಬರಬೇಕು ಅಂತಂದರೆ ಬ್ರಾಹ್ಮಣ್ಯ ಕಳೆದುಕೊಂಡವ್ರಿಗೆ ಯತಿ ಯಾಕೆ ಕೊಡ್ತಾರೆ? ಯತಿ ಸ್ಥಾನವನ್ನೇ ಯಾಕೆ ಕೊಡ್ತಾರೆ? ಜನಿವಾರ ತೆಗೆದಿಟ್ಟ ಕ್ಷಣದೊಳಗೆ ಬ್ರಾಹ್ಮಣ್ಯ ಕೃಷ್ಣಾರ್ಪಣ ಇಲ್ಲ. ಜನಿವಾರ ತೆಗೆದ ದಿವಸನೇ ಸನ್ಯಾಸಾಶ್ರಮ ಸ್ವೀಕಾರ ಮಾಡಬೇಕು. ಅದನ್ನು ಬಿಟ್ಟು ಮುಂದೆ ಅದನ್ನು ಎಳ್ಕೊಂಡು ಬರುವ ಹಾಗಿಲ್ಲ. ಎಷ್ಟು ಜನ ತೆಗೆದಿಟ್ಟಾರೋ ಹೇಗಿಟ್ಟಾರೋ ಗೊತ್ತಿಲ್ಲ. ಹಾಗಿದ್ದರೂ ಕೂಡ ವಿಭುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಇವರನ್ನು ಆರಿಸಿ, ಇವರನ್ನು ಚಾಯ್ಸ್ ಮಾಡಿ, ಇವರಿಗೆ ಆಶ್ರಮವನ್ನು ಕೊಟ್ಟು ದೊಡ್ಡದಾಗಿರ್ತಕ್ಕಂಥ ಸಿಂಹಾಸನಕ್ಕೆ ಒಡೆಯರನ್ನಾಗಿ ಮಾಡಬೇಕು, ಪರಿಹಂಸ ಪಾರಿವ್ರಾಜಕಾಚಾರ್ಯ ಎಂಬುದಾಗಿ ಬಿರುದು ಕೊಟ್ಟು ಅವರನ್ನು ಸ್ಥಾಪನೆಯನ್ನು ಮಾಡಬೇಕು ಅಂತಂದರೆ ಅವರ ಚಾರಿತ್ರ್ಯ ಯಾವ ಮಟ್ಟದೊಳಗೆ ಇತ್ತು ಅನ್ನೋದನ್ನು ಊಹೆ ಮಾಡಲಿಕ್ಕೂ ಸಾಧ್ಯವಿಲ್ಲ. ಅವರಿಂದ ನಮಗೆ ಸಿಗುವ ಒಂದು ಪುಟ್ಟದಾದ ಆದರ್ಶ ಎಲ್ಲ ಹುಡುಗರು ಅದನ್ನು ಸರಿಯಾಗಿ ಕೇಳಿ, ಸರಿಯಾಗಿ ತಿಳಿದುಕೊಳ್ಳಿ. ಎಷ್ಟು ಸಚ್ಚಾರಿತ್ರ್ಯ ಸಂಪನ್ನನಾಗಿರ್ತಾನೆ, ಅವನಲ್ಲಿ ಬ್ರಾಹ್ಮಣ್ಯ ಗಟ್ಟಿಯಾಗಿ ಉಳಿಯುತ್ತೆ. ಒಳ್ಳೆ ಗುಣಗಳು, ಒಳ್ಳೆ ಶಕ್ತಿ. ಒಂದು ಸಣ್ಣ ಮಾತು ಹೇಳಬೇಕು ಅಂದರೆ, ಮನೆಯೊಳಗೆ ಗುಣಗಳ ಹರಟಿ ಬರುವುದಿಲ್ಲ. ತುಂಬ ಹರಟಿ ಹೊಡಿತೇವೆ ನಾವೆಲ್ಲರೂ. ಮಕ್ಕಳಿದ್ದಾರೆ, ನೆಕ್ಸ್ಟ್ ಜನ್ರೇಷನ್ ನಾವು ಗುಣವಂತರನ್ನಾಗಿ ಮಾಡಬೇಕಾಗಿದೆ. ನಾವು ಗುಣವಂತರನ್ನಾಗಿ ಮಾಡಬೇಕಾದರೆ ಮನೆಯೊಳಗೆ ಸಹನೆ ಇರಲಿ, ದಯ ಇರಲಿ, ಕ್ಷಮ ಇರಲಿ, ನೀನು ಗುಣವಂತನಾಗು ಎಂಬುದಾಗಿ ಹರಿಸುವುದು, ಹರಟಿಯಲ್ಲಿ ಬರುವುದು, ಇದು ತಂದುಕೊಳ್ಳುವುದು ಅನಿವಾರ್ಯವಾಗಿದೆ. ಹುಡುಗರಿಗೆ ಗುಣಗಳ ಜ್ಞಾನವಾಗತ್ತೆ. ಇವತ್ತು ನಮ್ಮ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದರೆ, ಮಗ ಮನೆಗೆ ಅಳ್ತಾ ಬರ್ತಾನೆ, ತಂದೆ ಕೇಳ್ತಾನೆ ಯಾಕೆ ಅಳ್ತಾ ಬಂದಿ ಅಂತ, ಉತ್ತರ ಕೊಡೋದಿಲ್ಲ. ತಾಯಿ ಕೇಳ್ತಾಳೆ, ಉತ್ತರ ಕೊಡೋದಿಲ್ಲ. ಯಾಕೆ ಅವನಿಗನ್ನೋ ಅವಮಾನವಾಗಿರ್ತದೆ, ಹೇಗೆ ಹೇಳಬೇಕು ಅಂತ ಉತ್ತರ ಕೊಡೋದಿಲ್ಲ. ಭಾಳ ರಮಿಸಿದ ಮೇಲೆ ಹೇಳ್ತದೆ ಆ ಕೂಸು, ಮನೆಯೊಳಗೆ ನನ್ನ ಸ್ಕೂಲಿನೊಳಗೆ ನನ್ನ ಗೆಳೆಯ ಹೊಡೆದ, ಅದಕ್ಕಾಗಿ ನಾನು ಅಳ್ತಾ ಬಂದೆ. ಮನೆಯೊಳಗಿನ ರಿಪ್ಲೈ ಏನಿರುತ್ತೆ? ಸಹನ ಮಾಡಿ ಬಂದು ಭಾಳ ಚಲೋ ಆಯಿತು ಅಂತಾರೆ, ದಯ ಮಾಡಿ ಬಂದು ಭಾಳ ಚಲೋ ಆಯಿತು ಅಂತಾರೆ, ತಿರುಗಿಸಿ 2 ಕೊಟ್ಟು ಬರಬೇಕಿಲ್ಲ ಅಂತಾರೆ. ಅಂದರೆ ಮಕ್ಕಳಿಗೆ ಕ್ರೌರ್ಯವನ್ನು ನಾವು ನಮ್ಗೆ ಗೊತ್ತಾಗದೇ ಇರುವ ಹಾಗೆ ಬೆಳೆಸ್ತಾ ಇದ್ದೇವೆ. ನಮಗೆ ತಿಳಿತಾನೇ ಇಲ್ಲ ನಾವು ಹೇಗೆ ಅವ್ರನ್ನ ಪ್ರಿಪೇರ್ ಮಾಡ್ತಾ ಇದ್ದೇವೆ, ಹೇಗೆ ಅವ್ರನ್ನ ಮೇಂಟೈನ್ ಮಾಡ್ತಾ ಇದ್ದೇವೆ, ಅವ್ರನ್ನ ಹೇಗೆ ಬೆಳೆಸ್ತಾ ಇದ್ದೇವೆ ಅನ್ನೋದು ನಮ್ಮ ಕಲ್ಪನೆಗೆ ಬರ್ತಾ ಇಲ್ಲ. ಆ ತರಹದ ಪರಿಸ್ಥಿತಿಯೊಳಗೆ ನಾವು ಸಿಲುಕಿದ್ದೇವೆ. ಆ ಗುರುಗಳ ಅನುಗ್ರಹ ನಮ್ಮ ಮೇಲೆ ಇಷ್ಟಾಗಲಿ. ಸ್ವಯಂ ನಾವು ಸುಚರಿತ್ರರಾಗಬೇಕು.
ನಮ್ಮಲ್ಲಿ ಚಾರಿತ್ರ್ಯ ಬರಬೇಕು. ನನ್ನಲ್ಲಿ ಚಾರಿತ್ರ್ಯ ಬಂದರೆ ಉಪಯೋಗವಿಲ್ಲ. ನಾನು ಇವತ್ತು ನನ್ನ ಅರ್ಧ ಆಯುಷ್ಯ ಮುಗಿದಿದೆ, ನಾಳೆ ನಾನು ಕೃಷ್ಣಾರ್ಪಣ. ನಾನು ಸಚ್ಚಾರಿತ್ರ್ಯವನ್ನು ಉಳಿಸಬೇಕು ಅಂತಂದರೆ ನನ್ನ ಜನ್ರೇಷನ್, ನನ್ನ ಮಕ್ಕಳಲ್ಲಿ, ನನ್ನ ಮೊಮ್ಮಕ್ಕಳಲ್ಲಿ ಸಮೃದ್ಧವಾದ ಗುಣಗಳನ್ನು, ಸಮೃದ್ಧವಾದ ಸಚ್ಚಾರಿತ್ರ್ಯವನ್ನು ಕೊಟ್ಟು ಹಾಕಿದರೆ ಇದೇ ಗುರುಗಳ ದೇವರ ಅನುಗ್ರಹ, ಜಿತಾಮಿತ್ರನಾದ ದೇವರು, ಜಿತಾಮಿತ್ರನಾದ ಮುಖ್ಯಪ್ರಾಣ, ಜಿತಾಮಿತ್ರರಾದ ಈ ಮಹಾಸ್ವಾಮಿಗಳವರು ಅವರ ಅನುಗ್ರಹದಿಂದ ನಾವು ಜಿತಾಮಿತ್ರರಾಗ್ತೇವೆ. ಕಾಮವನ್ನು ಕೊಲ್ತೇವೆ, ಕ್ರೋಧವನ್ನು ಕೊಲ್ತೇವೆ, ಸಿಟ್ಟನ್ನು ಕೊಲ್ತೇವೆ, ಅಸಹನೆಯನ್ನು ಕೊಲ್ತೇವೆ, ಅಸಮೃದ್ಧಿಯನ್ನು ಕೊಲ್ತೇವೆ, ದಾರಿದ್ರ್ಯವನ್ನು ಸಂಹಾರವನ್ನು ಮಾಡ್ತೇವೆ. ನಮ್ಮಲ್ಲಿರುವ ಏನೆಲ್ಲ ಅಮಿತ್ರರಿದ್ದಾರೆ, ರೋಗವನ್ನು, ಮೊಟ್ಟ ಮೊದಲಿಗೆ ರೋಗವನ್ನು ಕೊಂದಾಕ್ತೇವೆ. ಆ ಅಮಿತ್ರರನ್ನು ಸಂಹಾರವನ್ನು ಮಾಡಿ ನಾವು ಒಬ್ಬ ನಾಯಕರಾಗುವ ಅದ್ಭುತವಾದ ಕೌಶಲವನ್ನು ಮಹಾಸ್ವಾಮಿಗಳವರು ನಮ್ಮ ತ್ಯಾಗ, ನಮ್ಮ ತಪಸ್ಸು, ನಮ್ಮ ಸಾಧನೆ, ನಮ್ಮ ಸೇವೆ, ನಮ್ಮ ಸಮಗ್ರವಾದ ಸಮರ್ಪಣೆ, ಇವುಗಳನ್ನು ನೋಡಿ ಮೆಚ್ಚಿ ಹರಿಸಿ ಸಂತೋಷವನ್ನು ಪಟ್ಟು ನಮ್ಮೆಲ್ಲರ ಮೇಲೂ ಕೂಡ ವಿಶೇಷ ರೀತಿಯಿಂದ ಅನುಗ್ರಹವನ್ನು ಮಾಡಲಿ. ಯಾರಿಗೆ ಕೆಲಸ ಸಿಕ್ಕಿಲ್ಲ ಹುಡುಗರಿಗೆ ಬೇಗ ಕೆಲಸ ಸಿಗಲಿ, ಯಾರಿಗೆ ವಿವಾಹವಾಗಿಲ್ಲ ಅತ್ಯಂತ ಶೀಘ್ರದೊಳಗೆ ವಿವಾಹವಾಗಲಿ, ಯಾರಿಗೇನು ಬೇಕು ಎಲ್ಲವನ್ನೂ ಕೂಡ ಮಹಾಸ್ವಾಮಿಗಳವರು ಶೀಘ್ರದಲ್ಲಿ ದಯಪಾಲಿಸಲಿ, ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಎಲ್ಲರೂ ಹೇಳಿ: ಸಪ್ತರಾತ್ರಂ ಕೃಷ್ಣವೇಣ್ಯಾಂ ಉಷಿತ್ವಾ ಪುನರುತ್ಥಿತಂ ಜಿತಾಮಿತ್ರ ಗುರುಂ ವಂದೇ ವಿಬುಧೇಂದ್ರ ಕರೋದ್ಭವಂ. ನಿಮ್ಮ ಕಷ್ಟ ಇತ್ತು, ನೀವು ದಾರಿದ್ರ್ಯದಲ್ಲಿ ಇದ್ದಿರಿ, ನೀವು ನಾನಾ ತರಹದ ಸಮಸ್ಯೆಗಳೊಳಗೆ ಸಿಲುಕಿದ್ದಿರಿ, ಆದರೆ ನಿಮ್ಮ ಭಕ್ತಿ ಅಚಲವಾಗಿತ್ತು. ಹಾಗೆ ನಮ್ಮ ಭಕ್ತಿ ಅಚಲವಾಗಿರಲಿ. ನೀವು ಹೇಗೆ 7 ದಿನ ಇಲ್ಲಿ ಉಪವಾಸವಿದ್ದು, ವನವಾಸವಿದ್ದು, ಕಷ್ಟಪಟ್ಟು ತಪಸ್ಸು ಮಾಡಿದ್ರಲ್ಲ, ಹಾಗೆ ದಿನಕ್ಕೆ 7 ನಿಮಿಷ, ಎಷ್ಟು? ದಿನಕ್ಕೆ 7 ನಿಮಿಷ 108 ಗಾಯತ್ರಿ ಜಪ ಮಾಡುವ ಸೌಭಾಗ್ಯ ಕರುಣಿಸಿ. ಎಲ್ಲರೂ ಇಲ್ಲಿ ಗಟ್ಟಿಯಾಗಿ ಇವತ್ತು ನಮಸ್ಕಾರ ಮಾಡಿ ಹೋಗುವಾಗ 108 ಗಾಯತ್ರಿ ಜಪ ನಾನು ಪ್ರತಿನಿತ್ಯ ಎಷ್ಟೊತ್ತು 7 ನಿಮಿಷ ಮಾಡಿ ತೀರ್ತೇನೆ ಎಂದು ನಾನು ಗಾಯತ್ರಿ ಜಪ ಮಾಡುವುದಿಲ್ಲ, ಅವತ್ತ ನಾನು ಊಟಕ್ಕೆ ಹಾಕುವುದಿಲ್ಲ ಅಂತ ಹೆಣ್ಮಕ್ಕಳು ಗಟ್ಟಿಮುಟ್ಟಿಯಾಗಿ ಅದಕ್ಕೆ ಸಾಥ್ ಕೊಡಲಿ. ಎಲ್ಲರೂ ಗಾಯತ್ರಿ ಜಪ ಮಾಡಲಿ. ದೇವರ ಗುರುಗಳ ವಿಶೇಷವಾದ ಅನುಗ್ರಹವಾಗಲಿ. ಹರಯೇ ನಮಃ. ಶ್ರೀಕೃಷ್ಣ